ಏನು ಬುಡ ಇದೆಯಲ್ಲ ಅವೆಲ್ಲವನ್ನ ನೋಡ್ತೀವಿ ಅಲ್ಲ. ವಾಚ್ ಟವರ್ ನಿಂದ ಜಾಗ ಖಾಲಿ ಮಾಡ್ತಾ ಇದೆ ಪಾಕಿಸ್ತಾನದ ಸೇನೆ. ತನ್ನ ಜಾಗದಿಂದಲೇ ಪಾಕಿಸ್ತಾನ ಧ್ವಜವನ್ನ ತೆಗೆದು ಹಾಕಿದೆ. ಸಂದಿಗ್ಧ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಪಲಾಯನ ನಡೆಯಿತು. ಆದ್ರೆ ಅರ್ಧರಾತ್ರಿಯಲ್ಲಿ ಧ್ವಜವನ್ನ ತೆಗೆದಿದೆ ಪಾಕಿಸ್ತಾನ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಧ್ವಜವನ್ನ ತೆರವುಗೊಳಿಸಿದೆ. ಬಹಳ ದ್ವಂದ್ವ ನಿಲುವು ಇದು. ಬಾರ್ಡರ್ ಪೋಸ್ಟ್ ಏನಿದೆಯಲ್ಲ, ವಾಚ್ ಟವರ್, ಈ ಜಾಗದಿಂದ ಧ್ವಜವನ್ನ ತೆಗೆಸಿದೆ ಪಾಕಿಸ್ತಾನ. ನಡುರಾತ್ರಿಯಲ್ಲಿ ಮಾಡಿರುವಂತಹ ಕೃತ್ಯ ಇದು. ಯಾಕೆ ಮಾಡ್ತಾ ಇದೆ? ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಯಾವಾಗ ಏನು ಬೇಕಾದ್ರೂ ಆಗ್ಬಹುದು ಅಂತ ಪರಿಸ್ಥಿತಿ ಇದೆ. ಇಂಥ ಹೊತ್ತಿನಲ್ಲೇ ಮಧ್ಯರಾತ್ರಿಯಲ್ಲಿ ಧ್ವಜವನ್ನ ತೆಗೆದಿದೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿ, ಇಂಟರ್ನ್ಯಾಷನಲ್ ಬಾರ್ಡರ್. ಹಾಗಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಯಾಕೆ ವಾಚ್ ಟವರ್ ನಿಂದ ಜಾಗ ಖಾಲಿ ಮಾಡ್ತಿದ್ದಾರೆ? ಏನಿದರ ಸುಳಿವು? ಏನಾಗಬಹುದು? ಭಾರತದಲ್ಲಿ ಯಾವಾಗ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ, ಅದಕ್ಕೂ ಮೊದಲು ನಿನ್ನೆ ಭಾರತೀಯ ಸೇನೆಗೆ ಸರ್ವಾಧಿಕಾರವನ್ನ ನೀಡುತ್ತಿದ್ದಂತೆ, ನೀವೇ ನಿಮ್ಮ ಗುರಿಯನ್ನ ಇಟ್ಕೊಳ್ಳಿ, ನೀವೇ ಅದಕ್ಕೆ ನಿರ್ಧಾರ ಮಾಡಿ ಅನ್ನೋದಾಗಿ ಯಾವಾಗ ಪವರ್ ಸಿಕ್ತಿದ್ದಂತೆಯೇ ಪುಕ ಶುರುವಾಗಿತ್ತು. ಆದ್ರೆ ನಡುರಾತ್ರಿಯಲ್ಲೇ ನಿನ್ನೆ ಎರಡು ಮಹತ್ವದ ಬೆಳವಣಿಗೆ ಇದೆ. ಒಂದು, ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲೇ ಸುದ್ದಿಗೋಷ್ಠಿ ಮಾಡ್ತಾರೆ ಪಾಕಿಸ್ತಾನದ ಸಚಿವ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ತಟಸ್ಥ ತನಿಖೆ ಬೇಕಾದ್ರೂ ಆಗ್ಲಿ, ನಾವು ಹಿಂಗಲ್ಲ ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಪಾಕಿಸ್ತಾನ ನಾವು ಕೂಡ ಈ ರೀತಿಯಾದಂತ ದಾಳಿಗಳಿಗೆ ಗುರಿಯಾಗಿದ್ವಿ ಅನ್ನೋ ಮಾತುಗಳು ಒಂದು ಕಡೆಯಾದ್ರೆ, ಇನ್ನು ಅಪ್ರಚೋದಿತ ದಾಳಿಗಳು, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾನೆ ಇದೆ ಸತತವಾಗಿ. ದಾಳಿಯಿಂದ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಅಲ್ಲಲ್ಲಿ ಆಯಾ ಭಾಗಗಳಲ್ಲಿ POK ಸೇರಿದಂತೆ ಅನೇಕ ಭಾಗಗಳಲ್ಲಿ ಆಗ್ತಿದೆ. ಮುಂದುವರಿದಂತೆ ನಿನ್ನೆ ರಾತ್ರಿನೇ ಈ ವಾಚ್ ಟವರ್ ನಿಂದ ಪಾಕಿಸ್ತಾನ ತಮ್ಮ ಬಾವುಟವನ್ನ ತೆಗೆದಿರೋದು, ತೆರವುಗೊಳಿಸಿದೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿರುವಂತಹ ಧ್ವಜ ಇದು. ವಾಚ್ ಟವರ್ ಮೇಲೆ ಒಬ್ರು ಮಿಲಿಟರಿ 24x7 ಕಾರ್ಯಾಚರಣೆ ಆಗ್ತಿರುತ್ತೆ. ಅಲ್ಲಿನ ಸಿಬ್ಬಂದಿ ಯಾರಿರ್ತಾರೆ, ಭದ್ರತಾ ಸಿಬ್ಬಂದಿ ವಾಚ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಬಾರ್ಡರ್ ದಾಟುತ್ತಾರಾ, ಬೇರೆನಾದ್ರೂ ಚಟುವಟಿಕೆ ಆಗುತ್ತಾ, ರಾಡರ್ ಮೂಲಕವಾಗಿನೇ ಇನ್ನು ಹೆಚ್ಚಿನ, ಅಂದ್ರೆ ಈ ವಾಚ್ ಟವರ್ ಪ್ರತಿ ಒಂದಿಷ್ಟು ಮೀಟರ್ಗಳಿಗೆ ಅಲ್ಲಲ್ಲಿ ಇರುತ್ತೆ. ಮೇಜರ್ ಪಾಯಿಂಟ್ಸ್ ಅಲ್ಲಿ ಮೇಜರ್ ಟೈಮ್ ಅಲ್ಲಿ ಒಂದು 0 hour ನೋಡಿಕೊಂಡು ಅಲ್ಲಿ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಅದರ ಮೇಲ್ಗಡೆ ಈ ಪೋಲ್ ಕಾಣಿಸ್ತಿದೆಯಲ್ಲ, ಉದ್ದಕ್ಕಿದೆಯಲ್ಲ, ಇಲ್ಲಿ ಬಾವುಟ ಇರುತ್ತೆ. ಬಟ್ ನಿನ್ನೆ ತಡರಾತ್ರಿಯಲ್ಲಿ, ಮಧ್ಯರಾತ್ರಿ ಹೊತ್ತಿನಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿರುವಂತಹ ಇವರ ಈ ವಾಚ್ ಟವರ್ ಮೇಲಿರುವಂತಹ ಬಾವುಟವನ್ನ ತೆಗೆದಿದ್ದಾರೆ. ಸುದ್ದಿಗೋಷ್ಠಿ ಆಗಿರೋದು, ಈ ಬಾವುಟವನ್ನ ತೆಗೆದಿರೋದು, ಜೊತೆಯಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಯೂಟರ್ನ್ ಹೊಡಿತಾ ಇರೋದು. ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆ ನೋಡ್ತಿದ್ದಂತೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಅನಾರೋಗ್ಯ ಅನ್ನುವಂಥ ವಿಚಾರ ಕೂಡ ಹರಿದಾಡ್ತಾ ಇದೆ. ಮತ್ತೆ ಮುಂದುವರಿದಂತೆ ಸಿಂಧೂ ನದಿಯ ನೀರನ್ನ ನೀವೇನು ಬಿಡಲ್ಲ ಅಂತ ಹೇಳಿದಿರಲ್ಲ, ಈ ಒಪ್ಪಂದವನ್ನ ಏನು ಕಡಿತಗೊಳಿಸ್ತಿದ್ದೀರಾ, ಇದನ್ನ ಪ್ರಶ್ನೆ ಮಾಡಿ ನಾವು ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನ ಪಾಕಿಸ್ತಾನದ ಸಚಿವರು ಆಡ್ತಿದ್ದಾರೆ. ನಾವು ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗ್ತೀವಂತ.